ಜೀಸಸ್ ಈಸ್ ದ ಕ್ರೈಸ್ಟ್, ಯೇಸುವೆ ಕ್ರಿಸ್ತನು ಎಂಬ ಪೀಠಿಕೆಯಲ್ಲಿ ನಾನು ಮಾತನಾಡಲಿಕ್ಕೆ ಬಯಸ್ತೇನೆ. ಯೇಸು ಎನ್ನುವ ಹೆಸರನ್ನು ಗಬ್ರಿಯೇಲರ ಮೂಲಕವಾಗಿ ಈ ಲೋಕದಲ್ಲಿ ನರವತಾರವನ್ನು ತಾಳಿ ಬಂದಂಥ ದೇವಕುಮಾರನಾದ ಯೇಸುವಿಗೆ ಈ ಲೋಕದ ಹೆಸರಾಗಿತ್ತು ಯೇಸು ಎಂಬುದು. ಕ್ರೈಸ್ಟ್, ಕ್ರಿಸ್ತನು. ಕ್ರಿಸ್ತನು ಎನ್ನುವಾಗ ಗ್ರೀಕ್ ಪದ ಕ್ರಿಸ್ಟೋಸ್. ಕ್ರಿಸ್ಟೋಸ್ ಗ್ರೀಕ್ ಪದ, ಅಭಿಷಕ್ತನು ಇಬ್ರಿಯ ಪದ ಮಸ್ಸಿಯ. ಮಸ್ಸಿಯ ಎನ್ನುವುದು ಕ್ರಿಸ್ತನು ಅಂದರೆ ಅಭಿಷಕ್ತನು ಎಂಬುದು. ತನ್ನ ಹೆಸರು ಯೇಸು, ತನ್ನ ಟೈಟಲ್, ತನ್ನ ಹೆಸರಿನ ಟೈಟಲ್ ಕ್ರಿಸ್ತನು ಎಂಬುದು ಯೇಸುವಿನ ಟೈಟಲ್ ಆಗಿದೆ. ಈಗ ನಾವು ಹೆಸರು ಮತ್ತು ತನ್ನ ಸ್ಥಾನವನ್ನು ಒಟ್ಟಿಗೆ ಸೇರಿಸಿ ಕರೀತೀವಿ. ನಾವೇನು ಮಾಡ್ತೀವಿ? ಯೇಸು ಕ್ರಿಸ್ತನು ಎಂದು. ಯೇಸು ಕ್ರಿಸ್ತನು ಎಂಬುದಾಗಿ ನಾವು ಕರೆಯುವುದಕ್ಕೆ ಕಾರಣ, ಅವನಿಗೆ ಲಾಸ್ಟ್ ನೇಮ್ ಕೊಡಲಿಕ್ಕೆ. ಈಗ ನಮ್ಮ ಮದುವೆ ಆಗೋದಕ್ಕೆ ಮುಂಚೆ ಹೆಣ್ಣು ಮಕ್ಕಳ ಲಾಸ್ಟ್ ನೇಮ್ ತಂದೆಯದು ಹೆಸರಿರುತ್ತೆ, ತಂದೆ ಹೆಸರಿರುತ್ತೆ. ಅವ್ರ ಮದುವೆ ಆದಮೇಲೆ ಗಂಡನ ಹೆಸರು ಬರುತ್ತೆ. ನನ್ನ ಹೆಂಡತಿ ಹೆಸರು ಮದುವೆಗೆ ಮುಂಚೆ ಸೂಸನ್ ಡ್ಯಾನಿಯಲ್ ಇತ್ತು, ಮದುವೆ ಆದಮೇಲೆ ಸೂಸನ್ ರವಿ ಆಯಿತು. ನನ್ನ ಹೆಸರು ರವಿ ಅಂದರೆ ನನ್ನ ತಂದೆ ಹೆಸರು ಮಣಿ, ರವಿ ಮಣಿ ಅಂತಾರೆ. ಫಸ್ಟ್ ನೇಮ್ ಆ್ಯಂಡ್ ಲಾಸ್ಟ್ ನೇಮ್, ಮೊದಲನೇ ಹೆಸರು ಲಾಸ್ಟ್ ನೇಮ್. ಕುಟುಂಬದ ಹೆಸರು ಇರುತ್ತೆ, ಫ್ಯಾಮಿಲಿ ನೇಮ್ ಇರುತ್ತೆ, ಅದರ ಮಿಡ್ಲ್ ನೇಮ್ ಅಂತಾರೆ. ಇಲ್ಲಿ ಯೇಸು ಎಂಬಂಥ ಹೆಸರಿಗೆ ಲಾಸ್ಟ್ ನೇಮ್ ಕೊಡಲಿಕ್ಕೆ ಭೂಮಿಯಲ್ಲಿ ಯಾರಿಗೂ ಸಾಧ್ಯವಿಲ್ಲ. ಆತನು ದೇವರಿಂದ ಜನಿಸಲ್ಪಟ್ಟವನಾಗಿದ್ದನು. ಸ್ತೋತ್ರ. ದೇವರಿಂದ ಜನಿಸಲ್ಪಟ್ಟವನಾಗಿರೋದ್ರಿಂದ ಆತನಿಗೆ ಲಾಸ್ಟ್ ನೇಮ್ ಕೊಡಲಿಕ್ಕೆ ಬರೋದಿಲ್ಲ. ಆದರೆ ಯೇಸುವಿಗೆ ಯೋಸೇಫನ ಹೆಸರು ಕೊಡಲಿಕ್ಕೆ ಬರೋದಿಲ್ಲ. ಕಾರಣ ನಮ್ಮೆಲ್ಲರಿಗೂ ಗೊತ್ತಿದೆ, ಯೇಸು ಶಾರೀರಿಕವಾಗಿ ಹುಟ್ಟಿದವನಲ್ಲ, ದೇವರಿಂದಲೇ, ದೇವರ ಆತ್ಮನಿಂದಲೂ ಅವನು ಹುಟ್ಟಿದವನಾಗಿರೋದು ಅಂದ. ಅವನಿಗೆ ಈ ಲೋಕದ ಯೋಸೇಫನ ಹೆಸರು ಕೊಡಲಿಕ್ಕೆ ಬರೋದಿಲ್ಲ. ಮಾನಸಿಕವಾಗಿ ಯೇಸುವಿನ ಮಗ, ಯೋಸೇಫನ ಮಗ ಎಂಬುದಾಗಿ ನಾವು ಯಥಾರ್ಥವಾಗಿ ಕಂಡರೂ ಆತನು ದೇವರಿಂದ ಜನಿಸಿದವನಾಗಿರ್ತಾನೆ. ಅದರಿಂದ ಅವನನ್ನು ನಾವು ಕರೀಲಿಕ್ಕೆ ಯೇಸು ಜೋಸೆಫ್ ಅಂತ ಕರೆಯೋಕ್ಕಾಗಲ್ಲ, ಜೀಸಸ್ ಜೋಸೆಫ್ ಅಂತ ಕರೆಯೋಕ್ಕಾಗಲ್ಲ. ಅವನ ಹೆಸರು, ಅವನ ಜನನ ಪವಿತ್ರವಾದುದು. ಪವಿತ್ರಾತ್ಮನ ಮೂಲಕ ಮರಿಯಳು ಗರ್ಭ ಧರಿಸಿದ್ದರಿಂದ, ಆತನು ದೇವರ ಮಗನಾಗಿದ್ದರಿಂದಲೂ ದೇವರ ಆತ್ಮನಿಂದಲೂ ಜನಿಸಿದ್ದರಿಂದ ಮನುಷ್ಯನ ಮಾನಸಿಕವಾದ ಹೆಸರು ಅವನ ಜೊತೆಗೆ ಸೇರ್ಸಕ್ಕಾಗಲ್ಲ. ಆದ್ದರಿಂದಲೇ ಅವನ ಸೇವೆಯ ಕುರಿತು, ಅವನ ಮೇಲಿರೋ ಅಭಿಷೇಕದ ಸ್ಥಾನದ ಕುರಿತು ಚೆನ್ನಾಗಿ ಮನದಟ್ಟಾದಾಗ ನಾವು ಕರೆಯುವಂಥದ್ದೇ ಯೇಸು ಕ್ರಿಸ್ತನು ಎಂಬುದಾಗಿ. ಆಮೆನ್. ಇವತ್ತು ನಾನು ನಿಮ್ಮೊಟ್ಟಿಗೆ ಮಾತನಾಡುವಂಥ ವಿಷಯ ಜೀಸಸ್ ಇಸ್ ದ ಕ್ರೈಸ್ಟ್, ಯೇಸುವೆ ಕ್ರಿಸ್ತನು ಎಂಬುದನ್ನು ಬೈಬಲ್, ಸತ್ಯವೇದ ಗ್ರಂಥ ಏನು ಹೇಳುತ್ತದೆ, ಅದರ ಅರ್ಥ ಏನು? ಕ್ರಿಸ್ಟೋಸ್, ಮಸ್ಸಿಯ, ಕ್ರಿಸ್ತನು ಎಂಬ ಪದದ ಅರ್ಥ ಅನಾಯಿಂಟೆಡ್ ಒನ್, ಅಭಿಷಕ್ತನು, ಚೋಸನ್ ಒನ್, ಆರಿಸಲ್ಪಟ್ಟವನು. ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನ
ಓನ್ಲಿ ಬಿಗಾಟನ್ ಸನ್, ಆತನನ್ನ ಲೋಕಕ್ಕಾಗಿ ಕೊಡುವುದರಲ್ಲಿ ತನ್ನನ್ನೇ ಆರಿಸ್ಕೊಂಡ್ರು. ಯಾರನ್ನ ಕಳಿಸಲಿ, ಯಾರು ನನಗಾಗಿ ಹೋಗುವರು ಅಂದಾಗ ತಂದೆಯಾದ ದೇವರ ಚಿಂತೆಗೆ ಬಂದಿದ್ದು ಯೇಸುವಾಗಿದ್ದನು. ಆದರೆ ಈ ದಿನ ನಾನು ಹೇಳ್ತೇನೆ, ಯೇಸುವಿಗೆ ಸರಿಯಾದ ಹೆಸರು ಯೇಸು ಕ್ರಿಸ್ತನು. ಕಾರಣ ಅವನ ಅಭಿಷಕ್ತನು. ಹಲ್ಲೆಲೂಯ. ನೀವು ಯೋಚನೆ ಮಾಡ್ಬೋದು, ಚಿಂತೆ ಮಾಡ್ಬೋದು, ಹಾಗಾದರೆ ಅದರಲ್ಲಿ ಏನು ಪ್ರತ್ಯೇಕತೆ ಏನು ಎಂಬುದಾಗಿ ನೀವೆಲ್ಲ ಚಿಂತೆ ಮಾಡಬಹುದು. ಈ ದಿನ ವಾಕ್ಯದ ಆಳದಲ್ಲಿ ಇಳಿದು ಸ್ವಲ್ಪ ಸಮಯ ಅಲ್ಲಿ ನಿಂತು ನಾನು ಮಾತನಾಡಲಿಕ್ಕೆ ಬಯಸ್ತೇನೆ. ಎಲ್ಲ ದೇವ ಮಕ್ಕಳು ಪ್ರಾರ್ಥನೆಯಲ್ಲಿರಬೇಕು. ಸತ್ಯವೇದ ಗ್ರಂಥದಲ್ಲಿ ಆಗಿನ ಕಾಲದಲ್ಲಿ ಅಪೊಸ್ತಲರು ವಿವಿಧ ಸ್ಥಳಗಳಲ್ಲಿ ಹೋಗಿ ಅವರು ಪ್ರಸಂಗ ಮಾಡಲಿಕ್ಕೆ ಹೋದರು. ಆದರೆ ಅಂದಿನ ಪ್ರಧಾನವಾದಂಥ ವಿಷಯ, ಆ ಕಾಲದ ಪ್ರಧಾನವಾದಂಥ ವಿಷಯ ಯೇಸುವೆ ಕ್ರಿಸ್ತನು. ಅಪೊಸ್ತಲರು ಎಲ್ಲೆಲ್ಲೂ ಹೋದ್ರು ಅಲ್ಲೆಲ್ಲ ಅವರು ಹೇಳ್ತಾ ಇದ್ದಿದ್ದು ಯೇಸುವೆ ಕ್ರಿಸ್ತನು. ಅಂದರೆ ಯೇಸುವೆ ಅಭಿಷಕ್ತನು, ಯೇಸುವೆ ಆರಿಸಲ್ಪಟ್ಟವನು, ಯೇಸುವೆ ಒಂದು ಪ್ರತ್ಯೇಕ ನಿಯೋಗದೊಂದಿಗೆ ದೇವರಿಂದ ಆರಿಸಲ್ಪಟ್ಟು ಮಾನವ ಕುಲದ ರಕ್ಷಣೆಗಾಗಿ ಕಳಿಸ್ಕೊಟ್ಟವನು ಎಂಬುದನ್ನು ನಾವು ಮನದಟ್ಟು ಮಾಡ್ಕೋಬೇಕು ಮೊದಲು. ಆಮೇಲೆ ಎಲ್ಲ ಪ್ರಸಂಗಗಳಲ್ಲೂ ಯೇಸುವೆ ಕ್ರಿಸ್ತನು. ಅನೇಕ ಸ್ಥಳಗಳಲ್ಲಿ ಯೇಸು ಕ್ರಿಸ್ತನನ್ನ ಕುರಿತು ಪ್ರಸಂಗ ಮಾಡಿದರು ಎಂಬುದಾಗಿ ನಾವು ಅನೇಕ ಸ್ಥಳಗಳಲ್ಲಿ ಬರೆಯಲ್ಪಟ್ಟಿರೋದನ್ನು ಸತ್ಯವೇದ ಗ್ರಂಥದಲ್ಲಿ ನಾವು ಕಾಣ್ತೀವಿ. ಅವರು ಯೇಸು ಕ್ರಿಸ್ತನು ಎಂಬುದಾಗಿ ದೃಢವಾಗಿ ಪ್ರಸಂಗ ಮಾಡುತ್ತಾ ಇರುವಾಗ, ಪ್ರಾರಂಭ ಮಾಡುವಾಗ ಅಷ್ಟು ದೃಢತೆ ಎಲ್ಲಿಂದ ಬಂತು? ಹೇಗೆ ಬಂತು? ಯೇಸುವೆ ಕ್ರಿಸ್ತನು ಎಂಬುದಾಗಿ ವಾಕ್ಯ ಏನು ಹೇಳುತ್ತೆ, ವಾಕ್ಯ ಏನು ಹೇಳುತ್ತೆ ಎಂಬುದರ ಕುರಿತು ನಾವು ಚಿಂತೆ ಮಾಡೋಣ. ಕ್ರಿಸ್ಟೋಸ್ ಈ ಪದ ಅರ್ಥ ಚೆನ್ನಾಗಿ ತಿಳ್ಕೊಳ್ರಿ. ಅಪೊಸ್ತಲ ಕೃತ್ಯಗಳು 9:22. ಆದರೆ ಸೌಲನು ಇನ್ನೂ ಅಧಿಕ ಸಾಮರ್ಥ್ಯವುಳ್ಳವನಾಗಿ ಯೇಸುವೇ ಕ್ರಿಸ್ತನೆಂದು ಸಿದ್ಧಾಂತಪಡಿಸಿ ದಮಸ್ಕದಲ್ಲಿದ್ದ ಯೆಹೂದ್ಯರನ್ನು ಉತ್ತರವಿಲ್ಲದವರಾಗ ಮಾಡಿದನು. ದಮಸ್ಕದಲ್ಲಿದ್ದಂಥ ಕ್ರೈಸ್ತರನ್ನ ಅಪೊಸ್ತಲನಾದಂಥ ಪೌಲನು ತಾನು ಯೇಸುವೆ ಕ್ರಿಸ್ತನು ಎಂದು ಪ್ರಸಂಗ ಮಾಡ್ತಾ ಇದ್ದಾನೆ. ಯಾರು ಈ ಪೌಲನು? ಅವನು ಯಾಕೆ ಯೇಸುವನ್ನ ಕ್ರಿಸ್ತನು ಎಂದು ಅಷ್ಟು ದೃಢವಾಗಿ ಹೇಳೋದಕ್ಕೆ ಕಾರಣ ಏನು? ಹಾಗಾದರೆ ಅಪೊಸ್ತಲನಾದ ಪೌಲನ ಹಿನ್ನೆಲೆ ಏನಾಗಿತ್ತು? ಕ್ರಿಸ್ತ ವಿರೋಧಿ ಆಗಿದ್ದವನು, ಕ್ರೈಸ್ತರನ್ನ, ಕ್ರೈಸ್ತ ಸಭೆಯನ್ನ ಹಿಂಸೆಪಡಿಸುವವನಾಗಿದ್ದನು, ಕ್ರೈಸ್ತ ನಾಮಕ್ಕೆ ವಿರೋಧಿ ಆಗಿದ್ದವನು, ಕ್ರೈಸ್ತರನ್ನ ಕೊಲ್ಲುವುದಕ್ಕೆ ಮುಂಗೈ ತೆಗೆದುಕೊಂಡಿದ್ದವನು. ಹೀಗೆ ಇದ್ದಂಥ ವ್ಯಕ್ತಿ ಈಗ ಅವನೇ ಪ್ರಸಂಗ ಮಾಡ್ತಾ ಇದ್ದಾನೆ, ಯೇಸುವೆ ಆ ಕ್ರಿಸ್ತನು ಎಂಬುದಾಗಿ. ಈ ಹಗಲೊತ್ತಿನಲ್ಲಿ ಯೇಸುವೆ ಕ್ರಿಸ್ತನು ಎಂಬುದಕ್ಕೆ ಸಿದ್ಧಾಂತಪಡಿಸುವ ಈ ದಿನ, ಸಿದ್ಧಾಂತಪಡಿಸೋದಕ್ಕೆ ದೇವರು ನಮಗೂ ಭಾಗ್ಯವನ್ನು ದಯಪಾಲಿಸಲಿ. ಸತ್ಯವೇದ ಗ್ರಂಥದಲ್ಲಿ ಅಪೊಸ್ತಲ ಕೃತ್ಯಗಳು 17:3 ಕ್ರಿಸ್ತನು ಬಾಧೆಯನ್ನು ಅನುಭವಿಸಿ ಸತ್ತು ಎದ್ದು ಬರುವುದು ಅಗತ್ಯವೆಂತಲೂ ನಾನು ನಿಮಗೆ ಪ್ರಸಿದ್ಧಿಪಡಿಸುವ ಯೇಸುವೆ ಆ ಕ್ರಿಸ್ತನೆಂತಲೂ ಸ್ಥಾಪಿಸಿದನು. ಕ್ರಿಸ್ತನು ಎಂತಲೂ ಸ್ಥಾಪಿಸಿದನು ಅಂದ್ರೆ ಇನ್ನೊಂದ್ಸರಿ 17:3 ಕ್ರಿಸ್ತನು ಬಾಧೆಯನ್ನು ಅನುಭವಿಸಿ ಸತ್ತು ಎದ್ದು ಬರುವುದು ಅಗತ್ಯವೆಂತಲೂ ನಾನು ನಿಮಗೆ ಪ್ರಸಿದ್ಧಪಡಿಸುವ, ನೋಡ್ರಿ, ನಾನು ನಿಮಗೆ ಪ್ರಸಿದ್ಧಪಡಿಸುವ ಯೇಸುವೆ ಆ ಕ್ರಿಸ್ತನೆಂತಲೂ. ಯೇಸುವೆ ಆ ಕ್ರಿಸ್ತನು, ಯೇಸು ಕ್ರಿಸ್ತನಲ್ಲ, ಯೇಸುವೆ ಆ ಕ್ರಿಸ್ತನು. ಆಮೆನ್.
ಸಿದ್ಧಾಂತಪಡಿಸ್ತಾ ಇದ್ದಾನೆ. 18ನೇ ಅಧ್ಯಾಯದ 5ನೇ ವಾಕ್ಯ, 18:5. ಸೀಲನು ತಿಮೋಥೆಯನು ಮೆಕೊದೋನ್ಯದಿಂದ ಬಂದಾಗ ಪೌಲನು ದೇವರ ವಾಕ್ಯವನ್ನು ಬೋಧಿಸುವುದರಲ್ಲಿ ಅತ್ಯಾಸಕ್ತಿಯುಳ್ಳವನಾಗಿ ಯೇಸುವೇ ಬರಬೇಕಾದ ಕ್ರಿಸ್ತನೆಂದು ಯಹೂದ್ಯರಿಗೆ ಖಂಡಿತವಾಗಿ ಸಾಕ್ಷಿ ಹೇಳಿದನು. ಯಹೂದ್ಯರಿಗೆ ಖಂಡಿತವಾಗಿ ಅವನು ಸಾಕ್ಷಿ ಹೇಳಿದನು. ಯೇಸುವೇ ಕ್ರಿಸ್ತನು, ಯೇಸುವೇ ಕ್ರಿಸ್ತನು ಅಂದರೆ ಅವನೇ ಮಸ್ಸೀಯ ಅಭಿಷಕ್ತನು. ನೊಗಗಳನ್ನು ಮುರಿಯೋದಕ್ಕೆ, ಪಾಪಗಳನ್ನು ಕ್ಷಮಿಸೋದಕ್ಕೆ, ಪಾಪದಿಂದ ಬಿಡಿಸೋದಕ್ಕೆ ಶಕ್ತನು ಅವನೊಬ್ಬನೇ. 28ನೇ ವಾಕ್ಯ. ಅವನು ಹೋಗಿ ಯೇಸುವೇ ಕ್ರಿಸ್ತನು ಎಂದು ಶಾಸ್ತ್ರಾಧಾರದಿಂದ ತೋರಿಸಿಕೊಟ್ಟು, ಅಂದ್ರೆ ಇದು ಸುಮ್ಮನೆ ಊಹಾಪೋಹದಿಂದ ಹೇಳೋದಲ್ಲ, ದೈವ ವಚನದ ಪ್ರಮಾಣದಿಂದ ಅವರಿಗೆ ತಿಳಿಸ್ಕೊಟ್ಟು ಎಲ್ಲರ ಮುಂದೆ ಯಹೂದ್ಯರನ್ನು ಖಂಡಿಸಿ ದೇವರ ಕೃಪೆಯನ್ನು ನಂಬಿದವರಿಗೆ ಬಹಳ ಸಹಾಯ ಮಾಡಿದನು. ಇವತ್ತು ದೇವರ ಆತ್ಮ ನಾನು ಕೂಗಿ ಹೇಳ್ತಾನೆ, ಯೇಸುವೇ ಕ್ರಿಸ್ತನು ಎಂಬುದಕ್ಕೆ ಶಾಸ್ತ್ರದಲ್ಲಿ, ಅಂದರೆ ಧರ್ಮಶಾಸ್ತ್ರದಲ್ಲಿ ಅದಕ್ಕೆ ಅಡಿಪಾಯ ಇರುವಂಥದ್ದಾಗಿದೆ. ಹಾಗಾದರೆ ನಾನು ನೀನು ಸೇವಿಸುವ ದೇವರು ಅವನು ಅಭಿಷಕ್ತನಾಗಿರುವಂತನಾಗಿದ್ದಾನೆ. ನೊಗಗಳನ್ನು ಮುರಿಯೋದಕ್ಕೆ, ರೋಗಗಳನ್ನು ವಾಸಿ ಮಾಡೋದಕ್ಕೆ, ಬಂಧನಗಳನ್ನು ಬಿಚ್ಚೋದಕ್ಕೆ, ಸರಪಳಿಗಳನ್ನು ಕಡಿಯೋದಕ್ಕೆ, ದೆವ್ವಗಳನ್ನು ಹಟ್ಟೋದಕ್ಕೆ ಹಲ್ಲೆಲೂಯಾ ಅವನು ಸಾಮರ್ಥ್ಯವುಳ್ಳವನಾಗಿದ್ದಾನೆ. ಆಮೇಲೆ ಇನ್ನು ಯೋಹನನ ಸುವಾರ್ತೆ 20ನೇ ಅಧ್ಯಾಯದ 31ನೇ ವಾಕ್ಯ. ಆದರೆ ಯೇಸು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ, ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬತಕ್ಕಂತೆ ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವವನ್ನು ಪಡಕೊಳ್ಳುವಂತೆಯೂ. ನೋಡ್ರಿ, ಯೋಹಾನನು ತನ್ನ ಸುವಾರ್ತೆಯ ಪೂರ್ತಿ ಉದ್ದೇಶ ಏನು ಗೊತ್ತಾ? ಅವನ ಸುವಾರ್ತೆಯ ಪೂರ್ತಿ ಉದ್ದೇಶ, ಯೋಹಾನನ ಸುವಾರ್ತೆ ಬರೆಯುವಾಗ, ನಾನಿವತ್ತು ಬೆಳಿಗ್ಗೆ ಹೀಗೆ ಹೇಳಿದೆ, 4 ಸುವಾರ್ತೆಗಳಲ್ಲಿ 4 ವಿಧವಾಗಿ ಯೇಸುವನ್ನು ಕಾಣ್ತಾರೆ. ಒಂದೊಂದು ಸುವಾರ್ತೆಯಲ್ಲೂ ಯೇಸುವನ್ನು ಒಂದೊಂದು ರೀತಿಯಲ್ಲಿ ಒಬ್ಬೊಬ್ಬರು ಚಿತ್ರೀಕರಿಸ್ತಾರೆ. ಮತ್ತಾಯನು ಅರಸನಾಗಿ ನೋಡ್ತಾನೆ, ಅಲ್ಲಲ್ಲಿ ಸ್ತೋತ್ರ. ಯೋಹಾನನ ವಿಷಯವಾಗಿ ಅವನು ನೋಡೋದು, ಇವನು ಯೇಸುವೇ ಕ್ರಿಸ್ತನು ಎಂಬುದನ್ನು ಸಿದ್ಧಾಂತಪಡಿಸತಕ್ಕಂತೆ ಸುವಾರ್ತೆಯ ಪುಸ್ತಕದ, ಯೋಹಾನನ ಸುವಾರ್ತೆಯ ಪೂರ್ತಿಯಾಗಿ ಅವನ ಉದ್ದೇಶವೇ ಅದಾಗಿರುವಂಥದ್ದಾಗಿರುತ್ತದೆ. ಒಮ್ಮೆ ಜನರು ಯೇಸುವಿನ ಬಳಿಗೆ ಬರ್ತಾ ಇದ್ದಾರೆ, ಅವರು ಕೇಳ್ತಾ ಇದ್ದಾರೆ. 1ನೇ ಅಧ್ಯಾಯ, ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 19 ಮತ್ತು 20ನೇ ವಾಕ್ಯವನ್ನು ಗಮನಿಸ್ರಿ. ಯೋಹಾನನು ಕೊಟ್ಟ ಸಾಕ್ಷಿ ಏನಂದರೆ, ಯಹೂದ್ಯರು ಯೆರೂಸಲೇಮಿನಿಂದ ಯಾಜಕರನ್ನ, ಲೇವಿಯರನ್ನ ಅವನ ಬಳಿಗೆ ಕಳಿಸಿ, ನೀನು ಯಾರು ಎಂದು ಕೇಳಿದಕ್ಕೆ ಅವನು ಮರೆಮಾಚದೆ ಅಂದರೆ ಏನು ಮುಚ್ಚು ಮಡಗಲಿಲ್ಲ. ಅವನು ಎಲ್ಲವನ್ನ ಓಪನ್ ಆಗಿ ಮಾತನಾಡಿ ಅವನು ಹೇಳ್ತಾ ಇದ್ದಾನೆ, ನಾನು ಕ್ರಿಸ್ತನಲ್ಲವೆಂದು ಎಲ್ಲರ ಮುಂದೆ ಹೇಳಿದನು. ಎಲ್ಲರೂ ಯೋಚನೆ ಮಾಡಿದ್ರು, ಏನು ಗೊತ್ತಾ? ಈ ಯೋಹಾನನೇ ಯೇಸು ಕ್ರಿಸ್ತನು ಅಂತ ಸ್ವತಃ ಬರಲಿಲ್ಲ. ನಿಮ್ಗೆ ಅರ್ಥ ಆಗ್ತಿದ್ಯಾ? ಯೋಹಾನನ ಸೇವೆ ನೋಡಿದಾಗ ಎಲ್ಲರೂ ಹೇಳಿದ್ರೆ ಬರ್ಲಿಕ್ಕಿರುವ ಮಸ್ಸಿಯ ಇವನೇ ಅಂತ. ಆದರೆ ಯೋಹಾನನು ಅವನು ಹೇಳ್ತಾನೆ, ಅವನು ಯಾವುದು ಮರೆ ಮಾಚಿರಲಿಲ್ಲ, ನಾನಲ್ಲ ಕ್ರಿಸ್ತನು. ಸ್ತೋತ್ರ. ಅದಕ್ಕೆ ನಾವು ಹುಷಾರಾಗಿರ್ಬೇಕು. ಅಲ್ಲಿ ಕ್ರೈಸ್ತರು, ಇಲ್ಲಿ ಕ್ರಿಸ್ತನು, ಅಲ್ಲಿ ಕ್ರಿಸ್ತನು ಅಂದಾಗ ನಾವು ಎಲ್ಲ ಕಡೆ ಓಡೋಗಬಾರ್ದು. ಅಲ್ಲಿ ಕ್ರೈಸ್ತನು, ಅಲ್ಲಿ ಕ್ರಿಸ್ತನು, ಇಲ್ಲಿ ಕ್ರಿಸ್ತನು, ಅವ್ರ ಕ್ರೈಸ್ತರು, ಅವ್ರ ದೇವ್ರು, ನಮ್ಮ ಹಂಗಲ್ರಿ. ಯೋಹಾನನೇ ಅವನ ಸೇವೆ ನೋಡಿದಾಗ, ಅವನು ಮಾಡುವಂಥ ಸೇವೆ ನೋಡಿದಾಗ ಇವರೇ ಇರಬೇಕು ಕ್ರಿಸ್ತನು ಅಂತ. ಸ್ತೋತ್ರ. ಯೋಹಾನನ ಹೇಳಿದ್ರು, ನಾನಲ್ಲ ಕ್ರಿಸ್ತನು, ಎಲ್ಲರ ಮುಂದೆ ಹೇಳಿದನು. 23ನೇ ವಾಕ್ಯ,
ಕರ್ತನ ದಾರಿಯನ್ನು ನೆಟ್ಟಗೆ ಮಾಡಿರಿ ಎಂಬ ಅಡವಿಯಲ್ಲಿ ಕೂಗುವ ಶಬ್ದವದೇ ಎಂಬುದಾಗಿ ಅವಶ್ಯವೇ ಪ್ರವಾದಿ ಹೇಳಿದನಷ್ಟೇ. ಆ ಶಬ್ದವೇ ನಾನೆಂದು ಉತ್ತರ ಕೊಟ್ಟರು. ಹಾಗಾದರೆ ಇವನು ಯಾರು? ಯೋಹಾನನು ಕ್ರಿಸ್ತನಲ್ಲ, ದೇವರ ಬರಲಿಕ್ಕಿರುವಂಥ ಮಸಿಯನಿಗೆ ಮುಂಚೆ ಅಡವಿಯಲ್ಲಿ ಕೂಗುವ ಶಬ್ದ ಮಾತ್ರ. ಯೇಸುವೇ ಕ್ರಿಸ್ತನು. ಓಕೆ, ಯೇಸುವೇ ಕ್ರಿಸ್ತನು, ಮಸಿಯ. ಜನ ಏನು ಮಾಡಿದ್ರು? ಯೋಹಾನನನ್ನು ನೋಡಿ ಇವನೇ ಕ್ರಿಸ್ತನು ಬರಲಿಕ್ಕೆ ಕಾರಣ. ಆಗಿನ ಕಾಲದ ಯಹೂದ್ಯರು ಮಸಿಯನನ್ನ ಎದುರು ನೋಡ್ತಾ ಇದ್ರು. ಮಸಿಯನು ಬರ್ತಾನೆ, ನಮ್ಮನ್ನ ಬಿಡಿಸ್ತಾನೆ, ನಮಗೊಂದು ರಾಜ್ಯವನ್ನು ಕಟ್ತಾನೆ ಎಂಬ ಅದರಿಂದಲೇ ಯೇಸು ಸ್ವಾಮಿಯ ಜನನದ ಕುರಿತು ಪ್ರವಾದಿಗಳು ಪ್ರವದಿಸಿದಾಗ ಇವರು ನಂಬಲಿಲ್ಲ. ನಾನೇ ಮಸಿಯನು ಅಂತ. ಯೇಸು ಸ್ವಾಮಿ, ನಾನು ಹೇಳೋದನ್ನ ಚೆನ್ನಾಗಿ ಗಮನ ಇಟ್ಕೊಳ್ರಿ. ಯಹೂದ್ಯರು ಕಾಯ್ತಾ ಇದ್ದಿದ್ದು ಮಸಿಯನಿಗಾಗಿ, ಅಭಿಷಕ್ತನಿಗಾಗಿ ಕಾಯ್ತಾ ಇದ್ದಾರೆ. ಆದರೆ ಯೇಸು ಸ್ವಾಮಿ ಜನಿಸಿದಾಗ, ಅದಕ್ಕೆ ದೇವರ ವಾಕ್ಯ ಹೇಳ್ತೇವೆ, ಸ್ವಂತ ಸ್ವಾಸ್ಥ್ಯಕ್ಕೆ ಬಂದಾಗ ಸ್ವಂತದವರು ತನ್ನನ್ನ ಅಂಗೀಕರಿಸಲಿಲ್ಲ. ದೇ ಸ್ಟಿಲ್ ವೇಟಿಂಗ್. ಈಗಲೇ ನೋಡ್ರಿ, ವೀಪಿಂಗ್ ವಾಲ್ ಈಗಲೂ ಇದೆ. ವೀಪಿಂಗ್ ವಾಲ್, ಕಣ್ಣೀರಿನ ಗೋಡೆ, ಅಲ್ಲೋಗಿ ತಲೆ ಚಚ್ಕೋತಾರೆ. ಯಾಕೆ ಗೊತ್ತಾ? ಮಸಿಯನು ಬರ್ತಾರಂತ ಈಗಲೂ ಕಾಯ್ತಾ ಇದ್ದಾರೆ. ಮಸಿಯನು ಬಂದನು, ಸ್ವಂತದವರು ಅಂಗೀಕರಿಸಲಿಲ್ಲ, ಅದರಿಂದ ನಮಗೆ ಅಭಾಗ್ಯ ಸಿಕ್ತು. ನಾನು ನೀವು ಆತನನ್ನ ಮಸಿಯನಾಗಿ, ನನ್ನ ಕ್ರಿಸ್ತನಾಗಿ, ನನಗಾಗಿ ಅಭಿಷಕ್ತನನ್ನ ದೇವರು ಕಳಿಸ್ಕೊಟ್ರನ್ನ ನಾವು ಸ್ವೀಕರಿಸ್ತೀವಿ. ಆಮೇ ಸಿ, ಯೋಹನನ್ ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾನೆ, ನಾನಲ್ಲ ಮಸಿಯನು, ನಾನಲ್ಲ. ಹಾಗಾದ್ರೆ ನೀನು ಯಾರು? ನಾನು ಅಡವಿಯಲ್ಲಿ ಕೂಗುವ ಕೇವಲ ಶಬ್ದವಾಗಿದ್ದೇನೆ. ಅವನಿಗೆ ದಾರಿ ಸಿದ್ಧ ಮಾಡಲಿಕ್ಕೆ ಬಂದವನು. ಹಲ್ಲೆಲೂಯ. ಅವನಿಗಾಗಿ, ಅವನ ಮುಂಚೆ, ಅವನು ಬರೋದಕ್ಕೆ ಮುಂಚೆ, ಅವನ ಎಂಟ್ರಿ ಕೊಡೋದಕ್ಕೆ ಮುಂಚೆ ಅವನಿಗಾಗಿ ದಾರಿ ಸಿದ್ಧ ಮಾಡಲಿಕ್ಕೆ ಬಂದವನು ನಾನು. ಅಲ್ಲಲ್ಲಿ ನಾನಲ್ಲ ಮಸಿಯನು ಅವನಾಗಿದ್ದಾನೆ. ಆಮೇಲೆ 25ನೇ ವಾಕ್ಯ, ನೀನು ಕ್ರಿಸ್ತನೋ ಏಲಿಯನೋ ಆ ಪ್ರವಾದಿಯೂ ಅಲ್ಲವಾದರೆ ಸ್ನಾನ ಮಾಡಿಸುವುದೇನು ಎಂದು ಅವನನ್ನು ಕೇಳಿದ್ರು. ಒಳ್ಳೆ ಪಾಯಿಂಟು. ಸ್ತೋತ್ರ. ಆ ಕಾಲದಲ್ಲಿ ಯೋಹಾನನು ದೀಕ್ಷಾ ಸ್ನಾನ ಮಾಡಿಸುತ್ತಿದ್ದು ಮಾನಸಾಂತರದವರಿಗೆ, ಮಾನಸಾಂತರ ಹೊಂದೋದಕ್ಕೆ ಮಾತ್ರ. ಸ್ತೋತ್ರ. ಹಲೋ, ಮನ ತಿರುಗೋದಕ್ಕೆ ಅಷ್ಟೇ. ಪರಲೋಕ ರಾಜ್ಯವು ಸಮೀಪವಾಯಿತು, ಸರ್ಪ ಸಂತತಿಗಳೇ, ಬರಲಿಕ್ಕಿರುವ ದೇವರ ಕೋಪದಿಂದ ತಪ್ಪಿಸಿಕೊಳ್ಳ್ರಿ ಎಂದು ಅವನು ಸಾರಿ ಹೇಳುವಾಗ ಎಲ್ಲರೂ ಅವನ ಬಳಿಗೆ ಬರ್ತಿದ್ರು. ಸ್ನಾನಿಕನಾದ ಯೋಹಾನನು ಕೊಡ್ತಾ ಇದ್ದಿದ್ದು ಮಾನಸಾಂತರದ, ನಾನೊಂದು ಪಾಪಿ ಆಗಿದ್ದೇನೆ, ನಾನು ತಪ್ಪು ಮಾಡಿದ್ದೀನಿ ಎಂಬ ಮನವರಿಕೆಗೆ ಕೊಡ್ತಾ ಇದ್ದಂಥ ದೀಕ್ಷಾ ಸ್ನಾನ. ಸ್ತೋತ್ರ. ಆಮೇಲೆ ಆದರೆ ಯೇಸುವಿನ ದೀಕ್ಷಾ ಸ್ನಾನ ಏನು ಗೊತ್ತಾ? ಅದಕ್ಕೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯಕ್ಕೆ ಬಂದಾಗ ಅಲ್ಲಿ ಕ್ಲೀನಾಗಿ ಕೊಟ್ಟಿದ್ದಾರೆ. ನಾವು ಯೇಸುವಿನ ಜೀವನ, ಅವನ ಜನನ, ಜೀವನ, ಆಮೇಲೆ ಮರಣ, ಆಮೇಲೆ ಸಮಾಧಿಗೆ ಹಾಕಲ್ಪಟ್ಟಿದ್ದು, ಪುನರುತ್ಥಾನ. ಇದು ಪ್ರಕ್ರಿಯೆ, ಇದು ಕ್ರಿಯೆ. ಜೀವಂತವಾಗಿರುವ ನಾವು ನೀರಿನಲ್ಲಿ ಮುಳುಗುವಾಗ ಲೋಕದ ಪಾಲಿಗೆ ಸತ್ತು ಸಮಾಧಿಗೆ ಹಾಕಿದ್ವಿ ಅಂದರೆ ನೀರಿನಲ್ಲಿ ಮುಳುಗಿದ್ವಿ. ಯೋಹಾನನು ಕೊಡ್ತಿದ್ದಂಥ ದೀಕ್ಷಾಸ್ನಾನ ಮನವರಿಕೆಗೆ. ಆಮೇಲೆ ಮನವರಿಕೆಗೆ. ನನ್ನ ಹಿಂದೆ ಒಬ್ಬನು ಬರ್ತಾನೆ, ಅವನು ನಿಮ್ಮನ್ನು ನೀರಿನಲ್ಲೂ ಬೆಂಕಿಯಲ್ಲೂ ನಿಮ್ಮನ್ನು ಅವನು ಸ್ನಾನ ಮಾಡಿಸ್ತಾನೆ. ಅವನ ಕಾಲಿನ ಕೆರದ ಬಾರನ್ನ
ಬಿಚ್ಚೋದಕ್ಕೂ ನನಗೆ ಯೋಗ್ಯತೆ ಇಲ್ಲ. ಸ್ನಾನಿಕನಾದ ಯೋಹಾನನ ಕುರಿತು ಯೋಹಾನನು ಹೇಳುವಂಥ ಮಾತಿದು. ಜನ ಏನು ಹೇಳ್ತರು, ನೀನು ಏಲಿಯನೋ ಪ್ರವಾದಿಯೋ, ಸ್ತೋತ್ರ, ನೀನೇನ ಮಶಿಯ? ನಾನಲ್ಲಪ್ಪ, ಸ್ತೋತ್ರ. ಇನ್ನು ಯೋಹನನ ಸುವಾರ್ತೆ 3:27, ಯೋಹನನ ಸುವಾರ್ತೆ 3:27. ಯೋಹಾನನು ಪರಲೋಕದಿಂದ ಅನುಗ್ರಹಿಸೋಣವಾದದ್ದನ್ನೇ ಹೊರತು ಮನುಷ್ಯನು ಹೆಚ್ಚೇನು ಹೊಂದಲಾರನು. ಪುನಃ ಯೋಹಾನ ಹೇಳ್ತಾನೆ ತನ್ನ ಶಿಷ್ಯರ ಪ್ರಶ್ನೆಗೆ, ನಾನು ಕ್ರಿಸ್ತನಲ್ಲ, ಏಲಿಯನೂ ಅಲ್ಲ, ಪ್ರವಾದಿಯೂ ಅಲ್ಲ. ಆಮೆನ್. ಒಮ್ಮೆ ಮಹಾಯಾಜಕನಾದಂಥ ಕಯಾಫನು ಮಹಾಯಾಜಕನಾದ ಕಯಾಫನು ಅವನು ಹೇಳೋದನ್ನು ಗಮನಿಸ್ರಿ. ಮತ್ತಾಯನ ಸುವಾರ್ತೆ 26:63. ಆ ಮಹಾಯಾಜಕನು, ನಿನಗೆ ಜೀವ ಸ್ವರೂಪನಾದ ದೇವರ ಹಾಣೆ ಇಡ್ತಾನೆ, ನೀನು ದೇವರ ಕುಮಾರನಾದ ಕ್ರಿಸ್ತನು ಹೌದೋ ಅಲ್ಲವೋ ಎಂಬುದನ್ನು ನಮಗೆ ಹೇಳಬೇಕು ಎಂದು ಅನ್ನಲಾಗಿ ಯೇಸು, ನೀನೇ ಹೇಳಿದ್ದಿ. ಏನಂತ? ದೇವಕುಮಾರನಾದ ಕ್ರಿಸ್ತನು ಹೌದೋ ಅಲ್ವಾ? ಹೌದು ಅಂತ ನೀನೇ ಹೇಳಿದೀಯ. ಸ್ತೋತ್ರ. ಆಮೇಲೆ ನಿನಗೆ ಜೀವ ಸ್ವರೂಪನಾದ ದೇವರ ಮೇಲೆ ಆಣೆ ಇಟ್ಟು ಕೇಳ್ತೇನೆ, ಎಸ್ ಐ ಆಮ್ ದ ಕ್ರೈಸ್ಟ್, ಐ ಆಮ್ ದ ಕ್ರಿಸ್ಟೋಸ್, ಐ ಆಮ್ ದ ಮೆಸ್ಸಿಯ. ಯಹೂದ್ಯರಿಗೆ ಮಹಾಯಾಜಕನು, ಸ್ನಾನಿಕನಾದ ಯೋಹಾನನು ಎಲ್ಲರೂ ದೃಢ ಮಾಡ್ತಾ ಇರೋದು ಯೇಸುವೇ ಕ್ರಿಸ್ತನು ಎಂದು. ಯಹೂದ್ಯರಿಗೆ ಕ್ರಿಸ್ತನು ಯಾರು ಎಂಬುದು ಗೊತ್ತಿಲ್ಲ. ಯಹೂದ್ಯರಿಗೆ ಮಸ್ಸಿಯ ಇವರೇನ ಗೊತ್ತಿಲ್ಲ, ಗೊತ್ತಾಗ್ತಾ ಇಲ್ಲ. ಅನ್ವೇಷಣೆ ಮಾಡ್ತಾ ಇದ್ದಾರೆ. ಸುಮ್ಮನೆ ಅಲ್ಲ, ಅವರು ಕೆಲವೊಂದು ಲಕ್ಷಣಗಳನ್ನು ಇಟ್ಕೊಂಡಿದ್ದಾರೆ. ಕ್ರಿಸ್ತನ ಕುರಿತು ಕೆಲವೊಂದು ಗುರುತುಗಳನ್ನು, ಕೆಲವೊಂದು ಲಕ್ಷಣಗಳನ್ನು ಅವ್ರು ಇಟ್ಕೊಂಡಿದ್ದಾರೆ. ಅದ್ರ ಪ್ರಕಾರ ಇರಬೇಕು. ಆದ್ದರಿಂದಲೇ ಯೇಸು ತಾನು ಹೀಗೆ ಹೇಳಿದನು. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯದ 4 ಮತ್ತು 5ನೇ ವಚನ. ಯೇಸು ಅವರಿಗೆ ಉತ್ತರ ಹೇಳಿದ್ದೇನೆಂದರೆ, ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರು ನೋಡ್ಕೊಳ್ರಿ. ಯಾಕಂದರೆ ಅನೇಕರು ಬಂದು ನನ್ನ ಹೆಸರನ್ನ ಎತ್ಕೊಂಡು ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನ ಮೋಸಗೊಳಿಸುವರು. ಏನು ಮಾಡೋರು? ಸ್ತೋತ್ರ. ಅಯ್ಯೋ, ಎಷ್ಟು ಜನ ನಾನೇ ಜೀಸಸ್ ಕ್ರೈಸ್ಟ್ ಅಂತೆಲ್ಲ ಹೇಳ್ಕೊಂಡು ದುಡ್ಡು ಮಾಡಿಕೊಂಡು ಮೋಸ ಹೋಗಬೇಡ್ರಿ. ಯಾರು ಹೇಳ್ತಾ ಇರೋದು ಗೊತ್ತಾ? ಇದು ಯೇಸು ಸ್ವಾಮಿನೇ ಹೇಳ್ತಾ ಇರೋದು. ಹಲೋ. ನಾವು ಮನುಷ್ಯರು, ನಾನು ಮನುಷ್ಯ ಅಷ್ಟೇ. ನನಗೆ 4 ಕಾಲು, 5 ಕೈ, ಸ್ತೋತ್ರ, 10 ತಲೆ ಏನಾದರೂ ಇದೆಯಾ? ಇಲ್ಲ. ಐ ಆಮ್ ಎ ಹ್ಯೂಮನ್. ಐ ಕೆನಾಟ್ ಬಿ ಎ ಗಾಡ್. ನಾನು ದೇವರಾಗೋದಕ್ಕೆ ಸಾಧ್ಯ ಇಲ್ಲ. ಅದರಿಂದಲೇ ನಾವು ಮನುಷ್ಯ ದೇವರುಗಳಾಗೋದಕ್ಕೆ ಸಾಧ್ಯವಿಲ್ಲ. ಮನುಷ್ಯ ದೇವರಾಗಬೇಕಾದ್ರೆ ಕನಿಷ್ಠ ಪಕ್ಷ ಕೆಲವೊಂದಾದರೂ ಕಾರ್ಯ ಮಾಡಬೇಕು. ಸ್ತೋತ್ರ. ಒಂದು ಅವನು ಸೃಷ್ಟಿ ಮಾಡುವ ಸಾಮರ್ಥ್ಯ ಇರಬೇಕು. ಇಲ್ಲದೇ ಇರೋದನ್ನು ಇರುವ ಹಾಗೆ ಬರ ಮಾಡೋದಕ್ಕೆ ಸಾಮರ್ಥ್ಯ ಇರಬೇಕು. ಆನೆ ಬೇಡ, ಇರುವೆಯನ್ನು ಸೃಷ್ಟಿ ಮಾಡಲಿ ನೋಡೋಣ. ಆನೆ ಬೇಡ, ಇರುವೆಯನ್ನು ಸೃಷ್ಟಿ ಮಾಡಲಿ ನೋಡೋಣ. ಇರುವೆಗಿಂತ ಇನ್ನು ಚಿಕ್ಕದು ಏನಾದರೂ ಇದ್ರೆ ಅದನ್ನು ಸೃಷ್ಟಿ ಮಾಡಿ ತೋರಿಸಲಿ. ಜೀವ ಇರದೆ ಸಣ್ಣ ಇದರಲ್ಲೂ ಜೀವ ತುಂಬಿ ಅದು ಚಲಿಸುವಂತೆ ಮಾಡುವ ಸಾಮರ್ಥ್ಯ ಉಳ್ಳವನೇ ದೇವರು. ಅದಕ್ಕೆ ನಾವುಗಳು ಹೇಳ್ತೀವಿ, ನಮಗೆ ಅಡ್ಡ ಬೀಳಬೇಡ್ರಿ, ನಾವು ನಿಮ್ಮ ಥರ ಮನುಷ್ಯರು.
ದೇವದೂತರಿಗೂ ಅಡ್ಡ ಬೀಳಂಗಿಲ್ಲ. ದೇವರಿಗೆ ಸಲ್ಲಬೇಕಾದ ಮಾನ ದೇವರಿಗೆ ಮಾತ್ರನೇ ಸಲ್ಲಿಸಬೇಕು. ಯಾವ ಪಾಸ್ಟ್ರಿಗೂ ಇಲ್ಲ, ಬಿಷಪ್ಗೂ ಇಲ್ಲ, ಪೋಪ್ಗೂ ಇಲ್ಲ, ಯಾವ ರೆವರೆಂಟ್ಗೂ ಇಲ್ಲ. ಆರಾಧನೆ ದೇವರಿಗೆ ಮಾತ್ರವೇ, ಯೇಸುವಿಗೆ ಮಾತ್ರವೇ. ಅದು ದೂತರಿಗೂ ಇಲ್ಲ, ಅಪೊಸ್ತಲರಿಗೂ ಇಲ್ಲ. ವಿ ಮಸ್ಟ್ ರೆಸ್ಪೆಕ್ಟ್ ಎಲ್ಡರ್ಸ್. ನಾವು ಹಿರಿಯರಿಗೆ ಗೌರವ ಕೊಡ್ತೀವಿ, ಹಿರಿಯರಿಗೆ ಗೌರವ ಕೊಡ್ತೀವಿ, ಗುರುಗಳಿಗೆ ಗೌರವ ಕೊಡ್ತೀವಿ, ಮರಿಯಳಿಗೆ ಗೌರವ ಕೊಡ್ತೀವಿ, ಪೂಜ್ಯ ಭಾವದಿಂದ ನೋಡ್ತೀವಿ. ಯಾಕಂದರೆ ಮರಿಯಳ ರೀತಿಯಲ್ಲಿ ಯೇಸುವಿಗೆ ಜನ್ಮ ಕೊಡೋದಕ್ಕೆ ಸ್ಥಳ ಕೊಟ್ಟಂಥ ಸ್ತ್ರೀ ಲೋಕದಲ್ಲಿ ಮತ್ತೊಬ್ಬಳಿಲ್ಲ. ಅದರಿಂದಲೇ ದೇವರ ದೂತನು ಹೇಳ್ತಾನೆ, ಕೃಪೆ ಲಭಿಸಿದವಳೇ ನಿನಗೆ ವಂದನೆ, ಪರಾತ್ಪರನಾದ ದೇವರ ನೆರಳು ನಿನ್ನ ಮೇಲೆ ಅದೇ. ಆಮೆನ್, ಹಲ್ಲೆಲೂಯಾ. ವಿ ರೆಸ್ಪೆಕ್ಟ್. ನಾವು ಮರಿಯಳನ್ನು ಗೌರವಿಸ್ತೀವಿ, ನಾವಾದರೆ ಆರಾಧನೆ ಮಾಡಲ್ಲ. ನಮ್ಮ ಕ್ಯಾಥಲಿಕ್ ಸಹೋದರ ಸಹೋದರಿಯರೇ, ಯಾವತ್ತೂ ನಾವು ಮರಿಯಳಿಗೆ ಅವಮಾನ ಮಾಡೋದಿಲ್ಲ. ಪೂಜ್ಯ ಭಾವದಿಂದ ಗೌರವಯುತವಾಗಿ ನಾವು ಸನ್ಮಾನಿಸ್ತೀವಿ. ಆದರೆ ಆರಾಧನೆಗೆ ಯೋಗ್ಯನು ಯೇಸು ಮಾತ್ರವೇ. ವಿ ರೆಸ್ಪೆಕ್ಟ್ ಜೋಸೆಫ್. ಯೋಸೆಫನನ್ನು ನಾವು ಗೌರವಿಸ್ತೀವಿ, ಆದರೆ ಯೋಸೆಫನನ್ನು ಆರಾಧಿಸೋದಿಲ್ಲ. ನಾನು ಕ್ಯಾಥಲಿಕ್ ಬ್ಯಾಕ್ಗ್ರೌಂಡಿಂದ ಬಂದವನು ನಾನು. ಸ್ತೋತ್ರ. ನಮಗೆ ಆವಾಗ ಸ್ತೋತ್ರ ಮರಿಯಳ ಕುರಿತಾದ ಪ್ರಾರ್ಥನೆ, ನಮೋ ಮರಿಯ ಪ್ರಾರ್ಥನೆ ನಿರಂತರವಾಗಿತ್ತು. ಸ್ತೋತ್ರ. ಯೋಸೆಫನಿಗೆ ಕುರಿತು, ಅಪೊಸ್ತಲರ ಕುರಿತು, ದೇವದೂತರ ಕುರಿತು ಎಲ್ಲ ಪ್ರಾರ್ಥನೆಗಳು ಇತ್ತು ನಮಗೆ. ಆಮೇಲೆ ಸತ್ಯವೇದ ವಾಕ್ಯವನ್ನು ಓದಿದಾಗ ಇದೆಲ್ಲ ಕರೆಕ್ಟ್ ಅಲ್ಲ ಅಂತ ಗೊತ್ತಾದ ಮೇಲೇ ಇವತ್ತು ನಾನು ನಿಮಗೆ ಪಾಸ್ಟ್ರಾಗಿ ಹೇಳ್ತಾ ಇದ್ದೀನಿ. ಆಮೇಲೆ ಇನ್ನು ನನ್ನ ವಿಷಯ ಯೇಸುವೆ ಕ್ರಿಸ್ತನು ಎಂಬುದನ್ನು ಸಿದ್ಧಾಂತಪಡಿಸೋದು. ಅಪೊಸ್ತಲರ ಪ್ರಸಂಗಗಳಲ್ಲಿ ಅದನ್ನು ವ್ಯಕ್ತಪಡಿಸೋದನು. ಯೋಹಾನನು ಹೇಳಿದನು, ನಾನಲ್ಲ ಕ್ರಿಸ್ತನು, ಯೇಸುವೆ ಕ್ರಿಸ್ತನು. ಕಯ್ಯಾಫನು ಹೇಳಿದನು, ಮಹಾಯಾಜಕನಾದ ಕಯ್ಯಾಫನು ಹೇಳಿದನು, ಅವನೇ ಕ್ರಿಸ್ತನು, ನೀನೇ ಕ್ರಿಸ್ತನು. ಎಸ್, ಯಹೂದ್ಯರಿಗೆ ಅನ್ವೇಷಣೆ ಮಾಡ್ತಿದ್ದಾರೆ. ಮತ್ತಾಯನ ಸುವಾರ್ತೆ 24:4 ವಾಕ್ಯದಲ್ಲಿ ನಾವು 4:5 ಓದಿದ ಪ್ರಕಾರ, ಮೋಸಗೊಳಿಸಬಾರ್ದು, ಜನ ನಿಮ್ಮನ್ನು ಮೋಸಕ್ಕೆ ಒಳಪಡಿಸಬಾರ್ದು. ಎಲ್ಲ ಕ್ರಿಸ್ತನೇ. ಈಗೇನು ಸ್ತೋತ್ರ, ಬಾಲ ಯೇಸು, ಬೆಳೆದ ಯೇಸು, ಬಾಲ ಇರೋ ಯೇಸು, ಏನೇನೋ ಯೇಸುಗಳು ಕಂಡು ಹಿಡಿದ್ಬಿಟ್ಟಿದ್ದಾರೆ. ಸ್ತೋತ್ರ. ಸಾರಿ, ನನಗೆ ಗೊತ್ತಿಲ್ಲ. ಸ್ತೋತ್ರ ಸ್ತೋತ್ರ. ಇನ್ಫೆಂಟ್ ಆಗಿರುವಂಥ ಮಗು ಬೆಳೆಯಲ್ವಾ? ಈಗಲೂ ನೋಡ್ರಿ, ಇನ್ಫೆಂಟ್ ಜೀಸಸ್ನ ಅಲ್ಲ ಇಟ್ಟಿದ್ದಾರೆ. ಈ ಜೀಸಸ್ ಬೆಳೆದೇ ಇಲ್ಲ ಇನ್ನು. ಎಷ್ಟು ಕುರುಡ್ರಿದೀವಲ್ಲ. ಸತ್ಯವನ್ನು ತಿಳಿಯಿರಿ, ಯೇಸುವೆ ಕ್ರಿಸ್ತನು, ಈಸ್ ಮೈ ಮಸಿಯ. ಅವನೊಬ್ಬನೇ ನನ್ನ ಶಾಪದ ನೊಗದಿಂದ ಬಿಡಿಸುವವನು. ಪಾಪದ ನೊಗದಿಂದ ಬಿಡಿಸೋದಕ್ಕೆ ಅವನೊಬ್ಬನೇ ಸಾಧ್ಯ.